ಭಾಳ ಬೇಜಾರಾಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ಪಾಪ 14 ವರ್ಷಕ್ಕೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರು ಬರೆದಿರ್ತಕ್ಕಂಥ ಒಂದೊಂದು ಸಾಲುಗಳನ್ನ ಓದ್ತಾ ಇದ್ರೆ ಒಂಥರ ಭಾಳ ಬೇಜಾರಾಗೋಯ್ತು. ಸಾವೇ ಒಂದು ಪರಿಹಾರ ಅಲ್ಲ. ಸೊ ದಯವಿಟ್ಟು ಯಾರು ಕೂಡ ಈ ಥರ ತಪ್ಪು ನಿರ್ಧಾರಗಳನ್ನ ತಗೊಂಡು ಜೀವ ಕಳ್ಕೋಬೇಡಿ. ಬರ್ದು ನನ್ನ ಮಗಳಿಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಫ್ಯಾಮಿಲಿ, ತಂದೆ ತಾಯಿ ಯೋಚನೆ ಮಾಡಬೇಕು. ನನ್ನ ಮಗಳು ಯೋಚನೆ ಮಾಡಿದ್ರೆ ಇನ್ನಿರೋ ಹೆಣ್ಮಕ್ಳುಗಳು ತಂದೆ ತಾಯಿ ಇದ್ದಾರೆ ಅನ್ನೋ ಯೋಚನೆಯಲ್ಲಿ ಬದುಕಬೇಕು. ತಂದೆ ತಾಯಿಗೋಸ್ಕರ ಬದುಕಬೇಕು ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಒಂಥರ ಬೇಜಾರಾಗ್ತಾಯಿದೆ ಈ ಫೋಟೋ ನೋಡ್ಬಿಟ್ಟು. ಹೊಳೆ ನರಸೀಪುರದಿಂದ ಬಂದಿದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಸ್ಪಂದನ ಅಂತ. ಬರೀ 14 ವರ್ಷ ವಯಸ್ಸು. ಇವತ್ತು ಅವ್ರ ಪುಣ್ಯ ಸ್ಮರಣೆ ಅಂತ ಹೇಳಿ ಇಲ್ಲಿಗೆ ಬಂದು ಇವತ್ತೆಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಭಾಳ ಬೇಜಾರಾಗ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ಪಾಪ 14 ವರ್ಷಕ್ಕೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರು ಬರೆದಿರ್ತಕ್ಕಂಥ ಒಂದೊಂದು ಸಾಲುಗಳನ್ನ ಓದ್ತಾ ಇದ್ದರೆ ಒಂಥರ ಭಾಳ ಬೇಜಾರಾಗೋಯ್ತು. 14 ವರ್ಷಕ್ಕೇ ಜೀವ ಕಳ್ಕೊಳ್ಳೋವಂಥ ಪರಿಸ್ಥಿತಿ. ಆಮೇಲೆ ಯಾವ ತಂದೆ ತಾಯಿಗೂ ಇಂಥ ಕಷ್ಟ ಯಾವ ಮಕ್ಕಳು ಕೊಡಬಾರ್ದು. ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಇಷ್ಟಪಟ್ಟು ಕಷ್ಟಪಟ್ಟು ಜೀವನನೇ ತ್ಯಾಗ ಮಾಡಿ ಕಷ್ಟ ಸುಖದಲ್ಲೆಲ್ಲ ಏನೇನೋ ಕಷ್ಟಪಟ್ಟು ಅವ್ರಿಗೆ ಊಟ ತಿಂಡಿ ಬಟ್ಟೆ ಕೊಟ್ಟು ನೋಡ್ಕೊಂಡಿರ್ತಾರೆ. ಅವ್ರಿಗೆ ಹೇಳ್ದೇನೆ ಇವತ್ತು ಅವ್ರು ಸೂಸೈಡ್ ಮಾಡ್ಕೊಂಡಿರೋದು ಭಾಳ ಬೇಜಾರಿನ ಸಂಗತಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇದನ್ನು ತೋರಿಸಿ ಲೈಕು ಕಮೆಂಟ್ಸು ಶೇರ್ ಆಗಬೇಕು ಅನ್ನೋ ಉದ್ದೇಶ ಅಲ್ಲ. ಇವತ್ತಿನ ಯುವ ಪೀಳಿಗೆ ಅರ್ಥ ಮಾಡ್ಕೊಬೇಕು ತಂದೆ ತಾಯಿ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅಂತ. ನೀವು ಕೊನೆಯದಾಗಿ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಇಡೀ ಜೀವಮಾನ ಪರ್ಯಂತ ಅವ್ರಿಗೆ ಬದುಕಿರೋವರೆಗೂ ಅವರು ನಿಮ್ಮ ಹೆಸರಲ್ಲೇ ಕೊರಗ್ತಾ ಇರಬೇಕು. ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಸೊ ಅದ್ರ ಬದಲು ಸಾವೇ ಒಂದು ಪರಿಹಾರ ಅಲ್ಲ. ಸೊ ದಯವಿಟ್ಟು ಯಾರು ಕೂಡ ಈ ಥರ ತಪ್ಪು ನಿರ್ಧಾರಗಳನ್ನ ತಗೊಂಡು ಜೀವ ಕಳ್ಕೋಬೇಡಿ. ಅವ್ರಿಗಿನ್ನೂ 14 ವರ್ಷ. ಪಾಪ ಅವರ ತಂದೆ ತಾಯಿ ತುಂಬಾ ದುಃಖ ಪಡ್ತಿದ್ದಾರೆ. ಹೊಳೆ ನರಸೀಪುರದಿಂದ ಇಲ್ಲಿಗೆ ಬಂದಿದ್ದಾರೆ. ಬಹುಶಃ ಇಲ್ಲಿ ಬಂದರೆ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಅವ್ರ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಂದಿದ್ದಾರೆ. ದಯವಿಟ್ಟು ಒಂದ್ಸತಿ ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವರ ಮಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ ಸರ್. ನಿಮ್ಮ ಮಗಳನ್ನಂತೂ ತಂದ್ಕೊಡಕ್ಕಾಗಲ್ಲ. ಇಲ್ಲಿರ್ತಕ್ಕಂಥವರ ಒಂದು ಆಶೀರ್ವಾದದಿಂದ ಮತ್ತೆ ನಿಮ್ಮ ಮಗಳು ನಿಮ್ಮ ಕುಟುಂಬದಲ್ಲೇ ಹುಟ್ಟಿ ಬರಲಿ ಅಂತ ಕೇಳ್ಕೊತೀವಿ. ಒಳ್ಳೇದಾಗ್ಲಿ. ಸೊ ನಿಮ್ಮ ಮಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮಗಳನ್ನ ಹೊರತುಪಡಿಸಿ ಸಮಾಜದಲ್ಲಿ ಇನ್ನೊಂದಷ್ಟು ಹುಡುಗರು ಮಕ್ಕಳು ಈ ಥರ ಕೆಲಸಗಳನ್ನ ಮಾಡ್ಕೋತಾರೆ. ಅವ್ರಿಗೇನು ಹೇಳ್ತೀರಾ? ಯಾರು ಇಷ್ಟೊಂದು ಇದಾಗಿ ಇದು ಮಾಡ್ಕೊಳಕ್ ಹೋಗ್ಬಾರ್ದು. ನನ್ನ ಮಗಳಿಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಫ್ಯಾಮಿಲಿ, ತಂದೆ ತಾಯಿ ಯೋಚನೆ ಮಾಡಬೇಕು. ನನ್ನ ಮಗಳು ಯೋಚನೆ ಮಾಡಿದ್ರೆ ಇನ್ನಿರೋ ಹೆಣ್ಮಕ್ಳುಗಳು ತಂದೆ ತಾಯಿ ಇದ್ದಾರೆ ಅನ್ನೋ ಯೋಚನೆಯಲ್ಲಿ ಬದುಕಬೇಕು. ತಂದೆ ತಾಯಿಗೋಸ್ಕರ ಬದುಕಬೇಕು ಸರ್. ಸಮ ನೀವೇನು ಹೇಳ್ತೀರಿ? ಸೊ ಭಾಳ ಬೇಜಾರಾಗುತ್ತೆ. ನಾನು ಹೇಳೋದು ಇಷ್ಟೇ, ಈ ವಿಡಿಯೋ ಮಾಡ್ತಿರೋದು ಪ್ರತಿಯೊಬ್ಬರು ಯುವಕರು ಖಂಡಿತ ನೋಡಬೇಕು, ಗಮನಿಸ್ಬೇಕು, ಅರ್ಥ ಮಾಡ್ಕೊಬೇಕು. ದೇವ್ರ ಜೀವನ ಕೊಟ್ಟಿದ್ದಾನೆ, ಜೀವ ಕೊಟ್ಟಿದ್ದಾನೆ. ಅದನ್ನ ನೀವೇ ತಕ್ಕೊಳ್ಳೋ ಅಧಿಕಾರ ಖಂಡಿತ ನಿಮ್ಗಿಲ್ಲ. ಈ ಥರ ಯಾರೂ ಮಾಡಬೇಡಿ. ಆಮೇಲೆ ಪ್ರತಿಯೊಬ್ಬರು ಕೂಡ ತಂದೆ ತಾಯಿ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡಿ ಯೋಚನೆ ಮಾಡಿ.
ಆಮೇಲೆ ಅವ್ರ ಮಗಳು ಡೆತ್ ನೋಟ್ ಬರೆದಿಟ್ಟಿರೋದನ್ನ ಕಂಪ್ಲೀಟಾಗಿ ಓದಿದೆ. ಬಟ್ ಮನ್ಸಿಗೆ ತುಂಬ ನೋವಾಯಿತು, ಬೇಜಾರಾಯಿತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬನ್ನಿ ಅಣ್ಣ, ಹತ್ರ ಬನ್ನಿ. ನಿಮ್ಮ ಆಶ್ರಮದ ಬಗ್ಗೆ ನೀವು ನಿಮ್ಮ ಇದು ಒಳ್ಳೆತನ ನಿಮ್ಮಿದು ಎಲ್ಲ ಇಷ್ಟ ಆಯ್ತು ಸರ್. ಆದರೂ ನಾವು 4 ಜನ ಮನೇಲಿ ಮೇಂಟೈನ್ ಮಾಡೋದೇ ಕಷ್ಟ. ಆದರೂ ಇಷ್ಟು 150 ಜನ ಮೇಂಟೈನ್ ಮಾಡಿ ನೀವು ಅವ್ರಿಗೆ 3 ಹೊತ್ತು ಊಟ ಕೊಟ್ಟು ಮಾಡ್ತಾಯಿದ್ದಲ್ಲ, ಅದೇ ಸರ್ ಪುಣ್ಯದ ಕೆಲಸ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಧನ್ಯವಾದ.